ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ವಿಶ್ವಾಸವನ್ನ ತುಂಬುವಂಥದ್ದು, ಸುರಕ್ಷತೆಯ ವಾತಾವರಣ ಸೃಷ್ಟಿಸುವಂತಹ ಉದ್ದೇಶದ ಹಿನ್ನೆಲೆಯಲ್ಲಿ ಪೊಲೀಸರು ಮನೆ ಮನೆಗೆ ಭೇಟಿ ನೀಡಿ ಸುರಕ್ಷತೆಯ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸಿ ಕರಪತ್ರಗಳನ್ನು ವಿತರಣೆ ಮಾಡಿದರು. ದೇಶದಲ್ಲೇ ಪ್ರಥಮ ಎಂಬಂತೆ ಮನೆ ಮನೆಗೆ ಪೊಲೀಸ್ ಅನ್ನುವಂತಹ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ಪ್ರತಿಯೊಂದು ಮನೆಗೂ ಕೂಡ ಪೊಲೀಸರು ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ಯೋಜನೆಯಿಂದ ಕಾನೂನಿಗೆ ಸಂಬಂಧಿಸಿದ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅಗತ್ಯ ಇರುವಂತಹ ಮಾಹಿತಿಗಳನ್ನು ಸಂಗ್ರಹಿಸೋದಕ್ಕೂ ಕೂಡ ಸಹಾಯ ಆಗುತ್ತೆ. ಅಲ್ಲದೆ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟೋದಕ್ಕೆ ಮತ್ತು ಪತ್ತೆ ಹಚ್ಚೋದಕ್ಕೆ ನೆರವಾಗಲಿದ್ದು, ಚಳ್ಳಕೆರೆ ನಗರದಲ್ಲಿ ಪೊಲೀಸರು ಮನೆ ಮನೆಗೆ ಭೇಟಿ ನೀಡುತ್ತಿದ್ದಾರೆ. ಮೊಬೈಲಲ್ಲಿ ಏನಾಗುತ್ತೆ, ಯಾವುದೋ ಒಂದು ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ತೀವಿ, ಇಲ್ಲ APK ಡೌನ್ಲೋಡ್ ಮಾಡ್ತೀವಿ, ಇದಕ್ಕಿದ್ದಂತೆ ನಮ್ಮ ಅಕೌಂಟಿಂದ ದುಡ್ಡು ಕಟ್ಟಾಗುತ್ತೆ. ನಮಗೆ ಗೊತ್ತಾಗಲ್ಲ, ಎಲ್ಲೋ ಕುತ್ಕೊಂಡು ಅವ್ನು ಆಪರೇಟ್ ಮಾಡ್ತಿರ್ತಾನೆ, ದುಡ್ಡು ಹೋಗಿರುತ್ತೆ. ಆ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ, ಇಮಿಡಿಯೇಟ್ ಆಗಿ ನೀವು 1930 ಫೋನ್ ಮಾಡ್ತೀವಿ. 19 ಆಗುತ್ತೆ, ಅವ್ನು ವಿತಿನ್ 1 ಅವರ್, ಗೋಲ್ಡನ್ ಅವರ್ ಅಂತ ಗೋಲ್ಡನ್ ಅವರಲ್ಲೇ ನೀವು ಕಾಲ್ ಮಾಡಬೇಕು. ಕಾಲ್ ಮಾಡಿದ ತಕ್ಷಣ ಅವ್ನ ಟ್ರಾನ್ಸಾಕ್ಷನ್ ಅಲ್ಲೇ ಸ್ಟಾಪ್ ಮಾಡ್ತಾರೆ. ನಿಮ್ಮ ಅಕೌಂಟನ್ನು ಸ್ಟಾಪ್ ಮಾಡ್ತಾರೆ, ಅವನ ಅಕೌಂಟನ್ನು ಏನೋ ನಿಮ್ಮ ಎದುರಿಗೆ ಆ ಮಕ್ಕಳಿಗೆ ಏನೋ ತೊಂದರೆ ಕೊಡ್ತಿರ್ತಾರೆ. ಆ ಟೈಮಲ್ಲಿ 1098 ಅಂತ ಒಂದು ಸಹಾಯವಾಣಿ ನಂಬರ್ ಇದೆ. ಮಾರಾಟ ಮಾಡ್ತಿರ್ತಾರೆ, ಇಲ್ಲೊಂದು ಸೇವನೆ ಮಾಡ್ತಿರ್ತಾರೆ, ನಿಮ್ಗೆ ಗೊತ್ತಾಯ್ತು ಅಂತ ಏನು ಮಾಡಬೇಕು, ಡೈರೆಕ್ಟ್ ನೀವು ಪೊಲೀಸ್ ನಂಬರ್ ಏನಿದೆ 112 ನಂಬರಿಗೆ ಕರೆ ಮಾಡಬೇಕು. ನಿಮ್ಗೆ ಏನೇ ತೊಂದರೆ ಆಯಿತು ಅಂತ ನಿಮ್ಗೆ ಏನೇ ನಂಬರ್ ಇದೆ, ಯಾರಿದೆ, ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಕಚೇರಿ ಇದೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಠಡಿ ನಂಬರ್ ಇದೆ, ಪೊಲೀಸ್ ಅಧೀಕ್ಷಕರು SP ಸಾಹೇಬ ನಂಬರ್ ಸಮೇತ ಕೊಟ್ಟಿದ್ದಾರೆ. ನೀವು ಅವ್ರು ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ತಾರೆ. ಸಹಾಯವಾಣಿ ನಂಬರ್ ಅಂತ, ಮಕ್ಕಳ ಸಹಾಯವಾಣಿ ಅಂತ. ಏನೋ ಮಕ್ಕಳು ಇಲ್ಲಿ ಆಟ ಆಡ್ತಿರ್ತಾರೆ, ನಿಮ್ಮ ಮಕ್ಕಳು ಚಿಂಟು ಮಂದಿಗೆ ಅಪ್ರಾಪ್ರದ ವಯಸ್ಸ ಮಕ್ಕಳು ಅಂತ ಟೈಮಲ್ಲಿ ನೀವು ಯಾರಿಗೆ ಫೋನ್ ಮಾಡ್ತೀವಿ, ಅದಕ್ಕೆ ನೀವು ಕಾಲ್ ಮಾಡಿದ್ರೆ ಇದು ಎಲ್ಲ ಸೈಬರ್ ಕ್ರೈಮ್ನ ಯೂಟ್ಲೈನ್ ನಂಬರ್. ಈಗೆಲ್ಲ ಆ ಟೈಮಲ್ಲಿ ಯಾವುದೋ ಒಂದು ಫೈಲು ಅದಕ್ಕೆ ಇನ್ನೊಂದು ಯಾವುದೋ ಒಂದು APK ಫೈಲ್ ಬರುತ್ತೆ, ಇನ್ನೊಂದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನಿಮಗೆ ಗೊತ್ತಿರಲ್ಲ. ಸುಮ್ಮನೆ ವಾಟ್ಸಪ್ಪಲ್ಲಿ ಬಂತು ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಅಕೌಂಟಿಗೆ ಲಿಂಕ್ ಆಗುತ್ತೆ. ನಿಮ್ಮ ಟೈಮಲ್ಲಿ ನಿಮಗೆ ಗೊತ್ತಾಗಲ್ಲ ಏನು ಮಾಡಬೇಕು, ಏನು ಬಿಡಬೇಕಂತ ಬ್ಲೈಂಡ್ ಆಗಿಬಿಡ್ತೀನಿ ನೀವು. ಅವಾಗ ಏನು, ನಿಮ್ಮ ಅಮೌಂಟ್ ಏನು ಕಟ್ಟಾಗಿದೆಯೋ ಅದನ್ನು ಎಷ್ಟು ಮಾಡ್ತೀವಿ, ಸೀಲ್ ಮಾಡ್ತೀವಿ. ಅಂತ ಟೈಮಲ್ಲಿ ಅವಾಗ ಏನು ಮಾಡೋದು, 112 ಏನಿಲ್ಲ 112 ಅಂತ ಡೈಲ್ ಮಾಡಿದರೆ ವಿತೌಟ್ ₹1 ನಿಮಗೆ ಖರ್ಚು ಬರಲ್ಲ. ಫೋನ್ ಮಾಡಿ ಮಾಹಿತಿ ತಿಳಿಸಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬಂದು, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರ ನಂಬರ್ ಇದೆ, ಪೊಲೀಸ್ ಅಧೀಕ್ಷಕರು SP ಸಾಹೇಬ್ ನಂಬರ್ ಸಮೇತ ಇದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.